ಚಿತ್ರರಂಗವೇ ಹಾಗೆ, ಹೊಸತೊಂದು ಟ್ರೆಂಡ್ ಬರ್ತಾ ಹೋಗುತ್ತೆ, ಹಳೆಯ ವಿಚಾರಗಳು ಮರೆತು ಹೋಗುತ್ತೆ, ಮತ್ತೆ ಅದೊಮ್ಮೆ ನೆನಪಾಗುತ್ತೆ. ಇದನ್ನೇ ನಾವು ಹೊಸ ಟ್ರೆಂಡ್, ಹೊಸ ಮೈತ್ರಿ ಅಂತ ಕರಿಬೋದು. ಇವತ್ತಿನ ವಿಶೇಷ ಕಾರ್ಯಕ್ರಮ ಹೊಸ ಮೈತ್ರಿ. ಈ ವಿಚಾರದ ಬಗ್ಗೆ, ಮೈತ್ರಿ ಸಿನಿಮಾದ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಹಿರಿಯ ನಿರ್ದೇಶಕರು, ಜೊತೆಗೆ ಯುವ ನಿರ್ದೇಶಕರು ಎಲ್ಲರೂ ಕೂಡ ಜೊತೆಗಿದ್ದಾರೆ. ಹೊಸ ಟ್ರೆಂಡ್ ಅಂದ್ರೆ ಏನು, ಅದರ ವಿಚಾರಗಳೇನು, ಅದು ಹೇಗೆ ಬದಲಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಜೊತೆಗಿದ್ದಾರೆ ಹಿರಿಯ ನಿರ್ದೇಶಕರು, ಯುವ ನಿರ್ದೇಶಕರು, ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ಫಸ್ಟ್ ನಾನು ಮಾತಾಡ್ಸೋದು ನಾಗಾಭರಣ ಅವರನ್ನು. ಟ್ರೆಂಡ್ ಬದಲಾಗೋದಂದರೆ ಏನು? ಮೈತ್ರಿ ಬಂದ ನಂತರ ಆದಂತಹ ಚೇಂಜಸನ್ನು ನಾವು ಸಾಕಷ್ಟು ಗಮನಿಸ್ತಾ ಇದ್ದೀವಿ. ಯಾಕೆ ಈ ಒಂದು ಚೇಂಜಸ್ ಆಯಿತು ಅಂತ? ಚಲನಚಿತ್ರರಂಗದ ಇತಿಹಾಸವನ್ನು ಗಮನಿಸಿದಾಗ ಸುಮಾರು 80 ವರ್ಷಗಳಲ್ಲಿ, ಅಂದರೆ 8 ದಶಕಗಳಲ್ಲಿ, ಪ್ರತಿ ದಶಕದಲ್ಲೂ ತನ್ನದೇ ಆದಂಥ ಒಂದು ಹೊಸತನವನ್ನು ಅದು ಹುಡುಕೊಂಡ್ಬಂದಿದೆ ಅಂತ. ಅದಕ್ಕೆ ಪ್ರೇಕ್ಷಕ ಕೂಡ ತುಂಬ ಮುಖ್ಯವಾಗಿ ಕಾರಣ ಆಗ್ತಾನೆ. ಯಾಕೆಂದರೆ ಆಯಾ ಕಾಲಘಟ್ಟಕ್ಕೆ ತಕ್ಕ ಹಾಗೆ ಅದು ಸಾಹಿತ್ಯ ಇರ್ಬೋದು, ಅಥವಾ ಸಂಗೀತ ಇರ್ಬೋದು, ನಾಟ್ಯ ಇರ್ಬೋದು, ಅಥವಾ ಪ್ರದರ್ಶಕ ಕಲೆಯ ಯಾವುದೇ ಆಯಾಮ ಇರ್ಬೋದು, ಅದಕ್ಕೆ ಬೇರೆ ಇನ್ನೊಂದು ಬಂದು ಜಾಯ್ನ್ ಆಗ್ತಾ ಹೋಗುತ್ತೆ. ಅದು ಯಾವ ಕಲೆ ಆಗಿರ್ಬೋದು. ಇದು ನನ್ನ ಸಿನಿಮಾ ಅಂತೂ ಸಾಂಘಿಕ ಕಲೆ ಆದ್ದರಿಂದ ಎಲ್ಲವನ್ನೂ ತನ್ನ ಒಡಲೊಳಗೆ ಎತ್ಕೊಳ್ಳುತ್ತೆ. ಅದು ಏನು ಏನಾದರೂ ಒಂದು ಅಲ್ಲಿ ಶುರುವಾಯಿತು ಅಂದರೆ ಅದು ನೆಕ್ಸ್ಟ್ ಡೇ ಬೆಳಗ್ಗೆ ನಮ್ಮ ಸಿನಿಮಾದಲ್ಲಿ ಇದೆ ಅಂತ ಅರ್ಥ. ಸೊ ಅಷ್ಟರ ಮಟ್ಟಿಗೆ ಅದು ವಾಸ್ಟಾಗಿ ಕೆಲಸ ಮಾಡೋದ್ರಿಂದ ಈ ಹೊಸ ಟ್ರೆಂಡ್ ಅಂತ ಏನು ನೀವು ಕರಿತೀರಿ, ಅದು ರಿಪೀಟ್ ಆಗ್ತಾನೇ ಬರುತ್ತೆ ಅನ್ನುವಂತಹ ಕಲ್ಪನೆ ನನಗಿದೆ. ಯಾಕೆಂದರೆ ನಾನು 40 ವರ್ಷಗಳಲ್ಲಿ, ಅಂದರೆ 4 ದಶಕಗಳಲ್ಲಿ ನನ್ನ ಕೆಲಸ ನಡೆದಿದೆ. ಆದರೆ ಮೊದಲು ಇದ್ದಂತಹ ಅಪ್ರೋಚ್ಗೂ ಎರಡನೇ ನನ್ನ 20ನೇ ವರ್ಷಕ್ಕೆ ಅಥವಾ 30ನೇ ವರ್ಷಕ್ಕೆ 40ನೇ ವರ್ಷಕ್ಕೆ ಬಂದಾಗ ಆದಂಥ ಚೇಂಜ್ಗೂ ನಾನು ಗಮನಿಸಿದಾಗ ಯಾವಾಗಲೂ ಕೂಡ ನನ್ನ ಪ್ರಕಾರ ಕಂಟೆಂಟೇ ಅದನ್ನು ಡಿಸೈಡ್ ಮಾಡಿದೆ ಅನ್ನೋದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲು ಬರೀ ಸಂಭಾಷಣೆಗಳ ಮೇಲೆ ಕತೆ ಹೇಳ್ತಿದ್ದವನು ನಿಧಾನವಾಗಿ ಅದನ್ನು ವಿಜುವಲ್ಸ್ ಮೇಲೆ ಬೀಳ್ತಾ ಬರ್ತಾನೆ. ಇತ್ತೀಚೆಗಂತೂ ವಿಜುವಲ್ಸನ್ನೂ ಮೀರಿದಂಥ ಇನ್ನೊಂದು ಏನನ್ನೂ ಹುಡುಕ್ತಾ ಇದ್ದಾನೆ. ನೀವು ಕಂಡಂಥ ಮೈತ್ರಿಯಲ್ಲಿ ನೀವು ಕಂಡಂಥ ಆ ಚೇಂಜಸ್ನ ಸ್ಕಿಲ್ಸ್ ಏನು ಸರ್? ಮೈತ್ರಿಯಲ್ಲಿ ಕಂಡಂಥದ್ದು ಕಥಾ ನಿರೂಪಣೆಯೇ ಬಹಳ ಮುಖ್ಯವಾಗಿ. ಆ ಕಥಾ ನಿರೂಪಣೆಯಲ್ಲೇ ಒಂದು ಕಳಕಳಿಯನ್ನು ಕಾಣ್ತೇವೆ. ಇದು ಬಹಳ ರೇರ್. ನಾನು ಬೇಕಾದ್ರೆ ಅದನ್ನು ಇಮಿಡಿಯೇಟಾಗಿ ಈಗಲೇ ಹೇಳಬೇಡ. ಯಾವ ರೀತಿ ಅಂದರೆ ಸ್ಲಮ್ ಡಾಗ್ ಮಿಲಿನಿಯರ್ಲೂ ಒಂದು ಕೋಟ್ಯಾಧಿಪತಿ ಇತ್ಯಾದಿಗಳ ಎಲ್ಲ ಇವುಗಳಿದೆ. ಆದರೆ ಅದಕ್ಕೆ ಆ ಕಥಾ ನಿರೂಪಣೆಯಲ್ಲಿ ಯಾವುದೇ ಸಾಮಾಜಿಕ ಕಳಕಳಿ ಇಲ್ಲ. ಅದರಲ್ಲಿ ಒಂದು ಥ್ರಿಲ್ ಬೇಕು, ಅದರಲ್ಲಿ ಇನ್ನೇನೋ ಒಂದು ಸೆನ್ಸ್ ಆಫ್ ಕ್ಯೂರಿಯಾಸಿಟಿಯನ್ನು ಯಾವಾಗಲೂ ಇಟ್ಕೋತಾ ಇರಬೇಕು ಅನ್ನೋದು ಒಂದೇ ಕಾರಣ ಬಿಟ್ಟರೆ ನನಗೆ ಒಟ್ಟಾರೆ ಸಿನಿಮಾದ ಇಡೀ ಆಶಯ ಸಿನಿಮಾ ಮುಗಿದ ಮೇಲೆ ಇಷ್ಟೇ ಅಂತ ಅನಿಸಿತ್ತು. ಆದರೆ ಮೈತ್ರಿ ಹಾಗಲ್ಲ. ಅದರಲ್ಲಿ ಪ್ರತಿ ಹಂತದಲ್ಲೂ ಕೂಡ ನೀವು ಒಂದು ಸಾಮಾಜಿಕ ಸ್ತರದ ವಿಸ್ತಾರವನ್ನು ಕಾಣ್ತೇವೆ. ಅದು ಮನುಷ್ಯನನ್ನು ಬಹಳ ಬೇಗ ಮುಟ್ಟುವಂಥದ್ದು. ಎಲ್ಲರೂ ಫ್ಲ್ಯಾಶ್ ಬ್ಯಾಕ್ ಬಳಸ್ತಾರೆ, ಎಲ್ಲರೂ ಫ್ಲ್ಯಾಶ್ ಫಾರ್ವರ್ಡ್ನೂ ಒಂದು ಸಲ ಹೇಳ್ತಾರೆ, ಅಥವಾ ಒಂದು ಸಿನಿಮಾ ಶೂಟಿಂಗನ್ನು ಬಳಸಿದ ರೀತಿ ಇದೆಯಲ್ಲ, ಅದು ಬಹಳ ಮೆಚ್ಚುಗೆಯಾದಂಥದ್ದು ಮತ್ತು ಹೊಸತನದಿಂದ ಕೂಡಿತ್ತು. ಚೇತನ್, ಯಂಗ್ಸ್ಟರ್ ಡೈರೆಕ್ಟರ್ಗಳಿಗೆ ಟ್ರೆಂಡ್ ಸೆಟ್ ಮಾಡೋದಕ್ಕೆ ಸಾಧ್ಯನಾ? ಮಾಡೋದಿದ್ರೆ ಹೇಗೆ? ಏನೇ ಬದಲಾವಣೆ ಬಂದರೂ ಒಬ್ಬ ಬರಹಗಾರನಿಂದ ಒಂದು ಬದಲಾವಣೆ ಬರುತ್ತೆ ಅಂತ ನಾನು ನಂಬ್ಕೊತೀನಿ. ಎಸ್ಪೆಷಲಿ ಕಂಟೆಂಟ್. ಸರ್ ಹೇಳಿದಾಗೆ ಅದು ನಿರೂಪಣಾ ಶೈಲಿ. ಅಂದರೆ ಒಂದು ಕಥೆನ ಒಂದು 100 ಜನ ರೈಟರ್ಸ್ ಯೋಚನೆ ಮಾಡಿದ್ರೆ ಅವ್ರದ್ದೇ ಶೈಲಿನಲ್ಲಿ ಅದನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಅಥವಾ ಸಂಭಾಷಣೆ ಇರ್ಬೋದು, ಒಬ್ಬೊಬ್ರದ್ದು ಒಂದು ಸ್ಟೈಲ್ ಆಫ್ ಟೆಲ್ಲಿಂಗ್, ಒಂದು ಸ್ಟೋರಿ ನರೇಷನ್ ಇರುತ್ತೆ. ಸೊ ಖಂಡಿತ ಇವತ್ತಿನ ಟ್ರೆಂಡ್ ಅಂತ ಯೋಚನೆ ಮಾಡಿದಾಗ ಒಂದು 5 ವರ್ಷಕ್ಕೂ ಒಂದು ಸಿನಿಮಾಗಳನ್ನ ನೋಡೋಂಥ ಜನರು ಬದಲಾಗ್ತಾರೆ ಅನ್ನೋ ಅಂಥ ಒಂದು ಮಾತು ವಾಡಿಕೆಯಲ್ಲಿದೆ. ಅಂತಂದರೆ ಇವತ್ತಿನ ಹುಡುಗರು ಮೊದಲು ಹಳೆಯ ಸಿನಿಮಾಗಳು ಬಂದಾಗ, ಅಥವಾ ಒಂದು ವರ್ಗದ ಜನ ಎಲ್ಲ ಥರದ ಸಿನಿಮಾಗಳನ್ನೂ ನೋಡೋಂಥ ಜನ, ಈ ಥರದ್ದು ಒಂದು ವರ್ಗಗಳು ಕ್ರಿಯೇಟ್ ಆಗ್ತಾ ಹೋಗ್ತವೆ. ಅದೇ ಇವತ್ತಿನ ಟ್ರೆಂಡ್. ಇವತ್ತು ನಮ್ಮ ಒಂದು ಯುವ ಜನಾಂಗ ಏನನ್ನು ಸಡನ್ ಕ್ಯಾಚ್ ಮಾಡ್ತಾರೆ, ಏನೇನು ಇಷ್ಟಪಡ್ತಾರೆ, ಅದನ್ನೆಲ್ಲ ಯೋಚನೆ ಮಾಡಿದಾಗ ಒಂದಿಷ್ಟು ಅಂಶಗಳು ಗಮನಕ್ಕೆ ಬರುತ್ತೆ. ಇದನ್ನ ಇಟ್ಕೊಂಡು ಮಾಡಿದ್ರೆ ಬಹುಶಃ ಒಪ್ಕೊಬೋದೇನೋ. ಸೊ ಒಬ್ಬ ರೈಟ್ರು, ಬರಹಗಾರ ಕೂಡ ತನ್ನ ಸಿನಿಮಾ ಆಗೋಕ್ಕೂ ಮುಂಚೆ ಇಲ್ಲ ಈ ಸಿನಿಮಾ ಗೆಲ್ಲುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಆದರೆ ಅದಕ್ಕೆ ಪೂರಕ ಅಥವಾ ಅದಕ್ಕೆ ಸಪೋರ್ಟ್ ಮಾಡೋ ಅಂಥವ್ರು ಬಂದು ಅದನ್ನು ನಂಬಬೇಕು ಫಸ್ಟು. ಇಲ್ಲ ಇದು ಗೆಲ್ಲುತ್ತೆ ಅಂದರೆ ಕೊನೆಯಲ್ಲಿ ಸಿನಿಮಾ ಗೆಲ್ತು ಅನ್ನೋಕ್ಕಿಂತ ಆ ನಂಬಿಕೆ ಗೆಲ್ತು ಅಂತ ಹೇಳಿದ್ರೆ ಬಹುಶಃ ಅದು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಮೈತ್ರಿ ಸಿನಿಮಾ ನೋಡಿದಾಗ ಅನಿಸಿದ್ದೇನಂತಂದರೆ ಎಂಟರ್ಟೈನ್ಮೆಂಟ್ ಜೊತೆಗೆ ನಮ್ಮ ಸೊಸೈಟಿ, ನಾವು ಬದುಕ್ತಾ ಇರೋ ಸೊಸೈಟಿಗೆ ಏನು ಕನ್ವೆ ಮಾಡೋಕ್ಕೆ ಸಾಧ್ಯ, ಏನು ವಿಷಯಗಳನ್ನ ಸೂಕ್ಷ್ಮವಾಗಿ ಇಡೋಕ್ಕೆ ಸಾಧ್ಯ, ಏನೋ ಬುದ್ಧಿ ಮಾತಲ್ಲಿ ಹೇಳ್ದ ಅನ್ನೋದನ್ನ ಬಿಟ್ಟು ಜೊತೆಗೆ ಎಂಟರ್ಟೈನ್ಮೆಂಟ್ ಜೊತೆ ಏನು ಹೇಳೋಕ್ಕೆ ಸಾಧ್ಯ, ಇದನ್ನು ನಾನು ತುಂಬ ನಂಬ್ತೀನಿ. ಗಿರಿ ಸರ್, ಮೈತ್ರಿ ರಿಲೀಸ್ ಆಗೋದಕ್ಕಿಂತ ಮುಂಚೆ ನಿಮ್ಮಲ್ಲಿದ್ದಂಥ ಆಲೋಚನೆ ಏನು? ಅದು ರಿಲೀಸ್ ಆದ ನಂತರ ಆದ ಆಲೋಚನೆ? ಯಾಕಂದರೆ ಟ್ರೆಂಡ್ ಸೆಟ್ಟರ್ ಅಂದ ತಕ್ಷಣ ನಮಗೀಗ ಮೈತ್ರಿ ಕೂಡ ಸೇರ್ತಾ ಇದೆ. ಓ ಸರ್, ಥ್ಯಾಂಕ್ ಯು. ಬಟ್ ಐ ಥಿಂಕ್ ಕಳೆದ ನಾವೆಲ್ಲರೂ ಒಟ್ಟಿಗೆ ಬಂದಿದ್ವಿ. ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಸೇರಬೇಕಾದ್ರೂ 10 ವರ್ಷ ಎಲ್ಲೋ ಸೇರಿದಾಗ ಹಾಯ್ ಸರ್ ಅಂತ. ಬಟ್ ಯಾರೂ ಒಟ್ಟಿಗೆ ಸಿನಿಮಾ ಮಾಡಿಲ್ಲ ಅಷ್ಟೇ.
ಮಾಡಬೇಕಾದ್ರೆ. ಆ್ಯಂಡ್ ಅಲ್ಲಿಂದ ಇದ್ದಾಗಲೂ ಕೂಡ ನಮ್ಮೆಲ್ಲರೂ ಅದು ಐ ಥಿಂಕ್ ಅದು ಕಾಮನ್ ಫೈರ್ ಇತ್ತದು ಥ್ರೂಔಟ್ ಎಲ್ಲ ಸಿನಿಮಾಗಳು ಮಾಡಿ ತೋರಿಸ್ಬೇಕು, ಅವ್ರಿಗೆ ತೋರಿಸ್ಬೇಕು, ತೆಲುಗಿನವ್ರಿಗೆ ತೋರಿಸ್ಬೇಕು, ತಮಿಳ್ನವ್ರಿಗೆ ಇದೇ ಇತ್ತು ಅದು. ಸೊ ಅಲ್ಲಿಗೆ ಏನಾಯಿತು ಅಂತ ಹೇಳಿದ್ರೆ ಒಂದು ಸರ್ ಹೇಳ್ದಂಗೆ ಒಂದು 80 ವರ್ಷದ ಈ 8 ದಶಕದ ಇದರಲ್ಲಿ ಐ ಥಿಂಕ್ ನಮ್ಮ ಜನ್ರೇಷನ್ ಏನಾಯಿತು ಅಂತ ಹೇಳಿದರೆ ನಾವು ಒಂದು ಕಲ್ಚರಲ್ ಐಡೆಂಟಿಫಿಕೇಷನ್ಸ್ಗಳು ಸ್ಟಾರ್ಟ್ ಆಗುತ್ತೆ, ಭಾಷೆ ವಿಷಯವಾಗಿ, ಸ್ಟಾರ್ಸ್ಗಳ ವಿಷಯವಾಗಿ, ಇದ್ರಗಳ ವಿಷಯ. ಅದಕ್ಕೆ ನೋಡಿ ಸಿನಿಮಾಗಳಲ್ಲಿ ಆಟೋಮೆಟಿಕ್ಲಿ ಇಫ್ ಯು ಸಿ ನಮ್ಮೆಲ್ಲ ಸಿನಿಮಾಗಳು ವಿ ಆರ್ ಸೆಲೆಬ್ರೇಟಿಂಗ್ ಸಿನಿಮಾ. ನಾವೆಲ್ಲರೂ ನಮ್ಮ ಕಲ್ಚರಲ್ ಐಕಾನ್ಸ್ಗಳನ್ನು ನಮ್ಮ ಓನ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಯಿದ್ವಿ. ಈ ಪ್ರೋಸೆಸ್ಸಲ್ಲಿ ಏನಾಗ್ತಾಯಿದೆ ಅಂದರೆ ನರೇಟಿವ್ ಚೇಂಜ್ ಆಗ್ತಾಯಿದೆ. ಸೊ ಈಗ ಒಬ್ಬ ಹೀರೋ ಅಲ್ಲ ಅವನೀಗ. ನಮ್ಮೆಲ್ಲರ ನಾಯಕರನ್ನು ನಾವು ನೋಡಿದರೆ ಅವನು ಒಂದು ಕಲ್ಚರಲ್ ರೆಪ್ರೆಸೆಂಟೇಟಿವ್ ನಾಯಕನಾಗೆ ಬರ್ತಾಯಿದ್ದಾನೆ. ಸೊ ಟ್ರೆಂಡ್ ಸೆಟ್ಟರ್ ಅನ್ನೋದು ನನಗೆ ಯಾಕೋ ಸ್ವಲ್ಪ ಭಯ ಹುಟ್ಟಿಸುವಂಥ ಪದನೇ ಅನ್ಸುತ್ತೆ ನನಗೆ. ಸೊ ನಾವು ಎಲ್ರಿಗೂ ಅದು ಅನಿಸುತ್ತೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಏನಂತ ಹೇಳಿದ್ರೆ ಸಿನಿಮಾ ಏನು ಅಂತ ಹೇಳಿದ್ರೆ ಒಂದೊಂದು ಕಥೆನ ಕ್ಯಾಮ್ರಾ ಮುಂದೆ ವಿತ್ ಎಡಿಟಿಂಗು ಮತ್ತು ಕ್ಯಾಮ್ರಾ ಏನೋದು ಇದಕ್ಕೆ ಹೇಳುವಂತಹ ಇದಾಗಿದೆ. ಆ ಕಥೆಗಳೇ ಈಗ ಗೆಲ್ತಾ ಇರೋದು. ಚಿತ್ರರಂಗದಲ್ಲಿ ಎಲ್ಲರೂ ಒಳ್ಳೆಯವರಾಗ್ತಾ ಇದ್ದಾರೆ ಅನ್ನೋದರಿಂದ ಚಿತ್ರರಂಗ ಒಳ್ಳೆಯದಾಗ್ತಾ ಇದೆ ಅನ್ನೋ ಇದು ಬರ್ತಾಯಿದೆ. ಸೊ ಟ್ರೆಂಡ್ ಸೆಟ್ಟರ್ಗಿಂತಕ್ಕೆ ಈ ಎಲ್ಲ ಮೌಲ್ಯಗಳು ನನಗೆ ಎದ್ದು ಕಾಣ್ತಾ ಇದೆ. ವಿಚ್ ಇಸ್ ವೈ ವಿ ಆರ್ ಆಲ್ ಟುಗೆದರ್ ಹಿಯರ್. ಸಂತೋಷ್ ಅವರೇ, ಮೈತ್ರಿ ಸಿನಿಮಾ ನೀವು ನೋಡಿರಬೇಕು. ಏನು ಇಷ್ಟ ಆಯಿತು ಅದರಲ್ಲೂ ಕೂಡ? ನಾವೀಗ ಮಾತಾಡ್ತಾ ಇದ್ದೀವಿ ಟ್ರೆಂಡ್ ಸೆಟ್ಟರ್ ಅಂದಾಗ ನೀವು ಅದರಿಂದ ಆಯ್ಕೆ ಮಾಡಿಕೊಳ್ಳುವಂಥದ್ದು ಏನು? ಇಲ್ಲ, ಟ್ರೆಂಡ್ ಸೆಟ್ಟರ್ ಅನ್ನೋಕ್ಕಿಂತ ಹೆಚ್ಚಾಗಿ ತುಂಬ ಧೈರ್ಯ ಯಾರಿಗೆ ಅಂದರೆ ಮೇಕರ್ಗೆ. ಯಾಕಂದರೆ ಪುನೀತ್ ಸರ್ದು ದೊಡ್ಡ ಧೈರ್ಯ, ಆಮೇಲೆ ನಿರ್ಮಾಪಕರದ್ದು ದೊಡ್ಡ ಧೈರ್ಯ. ಯಾಕಂದರೆ ಒಂದು ಮೋಹನ್ ಲಾಲು, ಅಪ್ಪು ಸರ್ ಅಂತ ಸ್ಟಾರ್ಗಳನ್ನ ಇಟ್ಕೊಂಡು ನೀವು ಒಂದು ಬೆಡ್ ಸಿನಿಮಾ ಮಾಡ್ತೀನಿ ಅಂದರೆ ಮೇಕರ್ಗೂ ಧೈರ್ಯ ಬೇಕು, ನಿರ್ಮಾಪಕನಿಗೂ ಧೈರ್ಯ ಬೇಕು, ಮಾಡೋರ್ಗೂ ಧೈರ್ಯ ಬೇಕು, ಪರ್ಫಾರ್ಮ್ ಮಾಡಿ 3 ಜನಕ್ಕೆ ಇತ್ತದು. ಆಮೇಲೆ ಆ ಸಿನಿಮಾಲಿ ನನಗೆ ತುಂಬ ಹೈಲೈಟ್ ಅನಿಸುತ್ತೆ ಆ ಒಂದು ಸೋಷಿಯಲ್ ಅವೇರ್ನೆಸ್. ಯಾಕಂದ್ರೆ ನಮ್ಮನ್ನು ಜನ ಒಂದು ಚೇತನ್ ಹೇಳ್ದಂಗೆ ಸೋಷಿಯಲೈಸಿಂಗ್ ಅಂತ ಒಂದು ಅಷ್ಟು ಜನ ಇಂಡಿಯಾದಲ್ಲಿ ಆಗಿದ್ದು ಅಂದರೆ ಸಿನಿಮಾದಿಂದನೇ. ಒಂದು ಹೇರ್ ಸ್ಟೈಲಿಂದ ಹಿಡಿದು, ಒಂದು ಬಟ್ಟೆಯಿಂದ ಹಿಡಿದು ಪ್ರತಿಯೊಂದು ನಾವು ಸಿನಿಮಾ ನೋಡಿ ಕಲ್ತಿರೋದೇ ಜಾಸ್ತಿ. ಬಟ್ ಎಂಟರ್ಟೈನ್ಮೆಂಟ್ ಜೊತೆಗೆ ಗಿರಿರಾಜ್ ಸರ್ ಬ್ಲೆಂಡ್ ಮಾಡಿರೋದು ಇದೆಯಲ್ಲ, ಆ ಕಳಕಳಿ ಇದೆಯಲ್ಲ, ಅದು ತುಂಬ ನನಗೆ ತುಂಬ ಟಚ್ ಆದಂಥ ಪಾಯಿಂಟ್. ಬೇಕದು ಒಬ್ಬ ಫಿಲ್ಮ್ ಮೇಕರ್ಗೆ ಆ ಸಾಮಾಜಿಕ ಬದ್ಧತೆ ಇರಬೇಕು. ಸೊ ನಾವು ಬೇಕಾದ್ರೆ ನಮ್ಮನ್ನು ನೋಡಿ ಒಂದಷ್ಟು ಜನ ಫಾಲೋ ಮಾಡ್ತಾರೆ ಅದನ್ನ. ನಾಳೆ ವಿ ಆರ್ ಆನ್ಸರಬಲ್. ಇನ್ನು ಮಾತಾಡೋದಿದೆ, ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್.